ದಲಿತ ಮುಖಂಡರ ಜಟಾಪಟಿ. ದಲಿತ ಮುಖಂಡರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಹಿರಿಯ ದಲಿತ ಮುಖಂಡರು. ನಾನು ಒಂದು ವಿಚಾರ ತಮ್ಮ ಗಮನ ತರ್ತೀನಿ. ಏನಂದ್ರೆ ನಮ್ಮ ಸ್ವಾಭಿಮಾನ ಭವನದಿಂದ ಒಬ್ಬ ಖಜಾಂಚಿಯಾಗಿ ನಾನು ಮಾತಾಡ್ತಿದ್ದೀನಿ. ಏನಂದರೆ ನಮ್ಮ ದಲಿತ ಸಂಘಟನೆಗಳೆಲ್ಲ ಸೇರಿ ನಾವು ನವೆಂಬರ್ 28 ಈ ತಿಂಗಳು 28 ದಲಿತ ಒಕ್ಕೂಟ ಮತ್ತು ಎಲ್ಲ ಸಮನ್ವಯ ಜನಗಳಿಂದ ನಾವೆಲ್ಲ ಸೇರಿಕೊಂಡು ಒಕ್ಕೂಟದಿಂದ ಅಂಬೇಡ್ಕರ್ ಒಂದು ರವೀಂದ್ರ ಸಮರ್ಪಣಾ ದಿನವನ್ನು ಆಚರಿಸ್ತಿದ್ದೀವಿ. ಅದಕ್ಕೆ ನಾವೆಲ್ಲ ಒಗ್ಗೂಟಿದ್ದೀವಿ. ಎಲ್ಲ ಸಂಘಟನೆಗಳು ನಮ್ಮ ಅಂಬೇಡ್ಕರ್ ಸ್ವಾಭಿಮಾನ ಭವನದಲ್ಲೂ ಸಹ ನಾವು ಸಹ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಅದರಲ್ಲಿ ಏನಾಗಿದೆ ಅಂದರೆ ಕೆಲವರು ಅನ್ನೆಸರಿಯ ಕೆಲವರು ಎಲ್ಲ ನಮ್ಮ ಮೇಲೆ ಅಪಾದನೆ ಮಾಡ್ತಾಯಿದ್ದಾರೆ. ಏನಂತ ಹಣ ಕಲೆಕ್ಟ್ ಮಾಡಿ ಕೆಲವರು ನಮ್ಮ ಸೋಮಶೇಖರರು ಮತ್ತು ನಮ್ಮ ಮಾದಿಗ ಗಂಡರು ಹಿರಿಯರು ಲಕ್ಷಾಂತರ ಹಣ ತಗೊಂಡು ಯಾವ ಒಂದು ಲೆಕ್ಕ ಕೊಡದೆ ಅವರು ತಮ್ಮ ಇಷ್ಟ ಬಂಗೆ ಕಟ್ ಮಾಡ್ಕೊಂಡು ಮದುವೆ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ವಿಷಯ ಪ್ರಸ್ತಾಪ ಆಗಿದೆ. ಇದರಲ್ಲಿ ಯಾವುದೂ ನಿಜವಲ್ಲ. ಇದೆಲ್ಲ ಬರೀ ಸುಳ್ಳು ಮಾಹಿತಿ. ಅವರು ಪ್ರಾಮಾಣಿಕ ಕೆಲಸ ಮಾಡ್ತಿದ್ವಿ. ನಾವು ಸೇರಿದ್ದಕ್ಕೆ ಎಲ್ಲ ಒಕ್ಕೂಟದಿಂದ ನಾವು ಕೆಲಸ ಮಾಡ್ತಿದ್ದರಿಂದ ಯಾವ ಈ ವದಂತಿಗೆ ಯಾರು ಕಿವಿ ಕೊಡಬಾರ್ದು. ದಯವಿಟ್ಟು ಇದನ್ನು ಯಾರು ಸಹ ಅದನ್ನು ಗಮನ ತಗೊಳ್ಳದೆ ಏನು ನಾವು ಮಾಡ್ತೀವಿ ಕಾರ್ಯಕ್ರಮ ಅದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು. ಎಲ್ಲರಿಗೂ ಹೇಳಬೇಕು ಈ ಥರ ತಪ್ಪು ವದಂತಿಗೆ ಕಿವಿ ಕೊಡಬೇಡಿ ಅಂತ. ನಿಮ್ಮ ಸಹಕಾರದಿಂದ 22ನೇ ತಾರೀಕು ಏನು ನಾವು ಫಂಕ್ಷನ್ ಮಾಡ್ತಿದ್ದೀವೋ ಅದಕ್ಕೆಲ್ಲ ನೀವು ಸಹಕಾರ ಕೊಟ್ಟು ಚೆನ್ನಾಗಿ ನಡಿಬೇಕು ಅಂತ ಹೇಳಿ ನಾವು ಆಶಿಸ್ತೀನಿ. ನಿಮ್ಮೆಲ್ಲರಿಗೂ ವಂದನೆಗಳು. ಜೈ ಭೀಮ್ ವಂದನೆಗಳೊಂದಿಗೆ ಎಲ್ಲ ನನ್ನ ಹಾಸನ ಬಂಧುಗಳೇ, ದಲಿತ ಬಾಂಧವರೇ, ಈ ದಿನ ಅಂಬೇಡ್ಕರ್ ಸಂವಿಧಾನ ದಿನವಾದ್ದರಿಂದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಹಾಸನದ ಕೆಲವು ದಲಿತ ಹೋರಾಟಗಾರರ ವಿಚಾರವನ್ನು ಇವತ್ತು ತಮಗೆ ಸ್ಪಷ್ಟನೆ ಕೊಡಬೇಕಾಗಿದೆ. ನಾಳೆ 28ನೇ ತಾರೀಕು ಹಾಸನದಲ್ಲಿ RSS ವಿರುದ್ಧ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ರ್ಯಾಲಿ ಏರ್ಪಡಿಸಲಾಗಿದೆ. ಅದನ್ನು ನಿವೃತ್ತ ನೌಕರರ ಸಂಘದಿಂದ ಆಯೋಜಿಸಲಾಗಿದೆ. ಇದಕ್ಕೆಲ್ಲ ನಮ್ಮ ದಲಿತ ಹೋರಾಟಗಾರರೆಲ್ಲ ಸಭೆ ನಡೆಸಿ ಒಪ್ಪಂದ ಮಾಡ್ಕೊಂಡು ಒಕ್ಕೊರಳಿಂದ ಮಾಡೋಣ ಅಂತ ಮಾತುಕತೆ ಆಗಿದೆ. ಇದರಲ್ಲಿ ಒಂದಿಬ್ಬರು ಮಹಾನ್ ನಾಯಕರು ಹೊಳೆನರಸೀಪುರದವರು, ಒಬ್ಬರು ದೊಡ್ಡಕಡ್ನೂರು ಸೋಮ, ಇನ್ನೊಬ್ಬ ವಿಜಯ್ ಕುಮಾರು, ಇವರಿಬ್ಬರು ಸ್ಟೇಟ್ ಕಮಿಟಿ ಲೀಡರ್ಗಳು ಅಂತ ಬರ್ತಾರೆ. ಬಂದು ಇಲ್ಲಿ ಹಾಸನದಲ್ಲಿ ವರ್ಷದಲ್ಲಿ 3-4 ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಇಲ್ಲಿ ನಮ್ಮ ಲೀಡ್ರುಗಳಾದ ಸಂದೇಶ ಅಣ್ಣ, ಕೃಷ್ಣದಾಸ್ ಅಣ್ಣ, ಇವ್ರನ್ನೆಲ್ಲ ಅವ್ರಿಗೇನು ಗೊತ್ತಿಲ್ಲ, ಇವ್ರನ್ನ ಚೆನ್ನಾಗಿ ಇವ್ರ ಹೆಸರು ಹೇಳ್ಕೊಂಡು ಬಳಸ್ಕೊಂಡು ಈ ಕಾರ್ಯಕ್ರಮ ನಿರೂಪಣೆ ಮಾಡ್ಕೊಂಡು ಸುಮಾರು ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಸಚಿವರಿಂದ ಎಲ್ಲ ದುಡ್ಡು ಚಂದ ಎತ್ಕೊಂಡು ಲಕ್ಷಗಟ್ಟಲೆ ದುಡ್ಡು ವಸೂಲಿಯಾಗಿದೆ. ಅದನ್ನು ಇಲ್ಲಿ ಖಜಾಂಚಿಯವ್ರಿಗೆ ಮಾಹಿತಿ ಕೊಡ್ತೀವಿ ಅಂತ ಹೇಳಿದರೆ ಅದು ಕೊಟ್ಟಿಲ್ಲ. ಇವರು ದುಡ್ಡನ್ನು ಅವ್ರ ಕೈಲಿ ಕೊಡಬೇಕು. ಆದರೆ ಇವರೇ ಇಟ್ಕೊಂಡು ವಸೂಲಿ ಮಾಡ್ಕೊಂಡು ನಮ್ಮ ಕೃಷ್ಣದಾಸ್ ಅಣ್ಣನ ಬಳಸ್ಕೊಂಡು ಕೆಲವು ನಮ್ಮ ಸ್ನೇಹಿತರಿದ್ದಾರೆ ಹಾಸನ ಲೋಕಲ್ DSS ಲೀಡರ್ಗಳನ್ನೆಲ್ಲ ಬಳಸ್ಕೊಂಡು ಚೆನ್ನಾಗಿ ವಸೂಲಿ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿಬಿಟ್ಟು ಕಾರ್ಯಕ್ರಮ ಮುಗಿಸ್ಬಿಟ್ಟು ಇವರು ಉಳಿದಕ್ಕೆ ದುಡ್ಡನ್ನು ಆವತ್ತಿಂದ ಸಾಯಂಕಾಲ ಸೇರ್ಕೊಂಡು ಒಂದು ಹೋಟ್ಲಲ್ಲಿ ಬಾಕಿ ಹಂಚ್ಕೊಳ್ತಾರೆ. ಇವರು ಈ ರೀತಿ ಕೆಲಸ ಮಾಡೋಕ್ಕೆ ಯಾಕೆ ಬರಬೇಕಿಲ್ಲ ಹಾಸನದಲ್ಲಿ? ನಾವು ಹಾಸನದ ಲೋಕಲ್ ಲೀಡರ್ಗಳೇನೋ ಸತ್ತೋಗಿದ್ದೀವ? ನಮ್ಮ ಚಂದ್ರಪ್ರಸಾದ್ ತ್ಯಾಗಿಯವರು, ಜಯರಾಮಣ್ಣರು, ಇವರು ಪುಟ್ಟರಾಜಣ್ಣವರು ಎಲ್ಲ ಈಗಲೂ ಇದ್ದಾರೆ. ಅವರು ಶಿರಸ್ಮರಣೆ ಆಗಿದ್ದಾರೆ. ಅವ್ರ ಹೋರಾಟ ನಿರಂತರವಾಗಿ ನಡೆಸ್ತಾ ಇದ್ದೀವಿ. ಇವರು ಇನ್ನು ಮುಂದೆ ಈ ರೀತಿ ಸ್ಕೀಮ್ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಬರೋಂಗಿಲ್ಲ. ಏನಾದ್ರು ಬಂದರೆ ಮುಂದೆ ಇವ್ರ ವಿರುದ್ಧ ನಾವು ತಿರುಗಿ ಬೀಳ್ತೀವಿ. ನಮ್ಮ ಹಾಸನದಲ್ಲಿ ದೊಡ್ಡ ಲೀಡ್ರುಗಳು ಇದ್ದೀವಿ, ಬದುಕಾಟ ಮಾಡ್ತಾಯಿದ್ದೀವಿ. ಇವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಬರೋಂಗಿಲ್ಲ.